ಇವಳು ಇಲ್ಲಿ. ಅಜ್ಜಿ ನೀವೇನೇ ಕೇಳದಿದ್ರು ಡ್ಯಾಡ್ನ ಕೇಳಿ, ಅವ್ರಿಗೆಲ್ಲ ಹೇಳಿದೀನಿ. ಬಾರೆ ಅನನ್ಯ. ಚಕ್ರಿ ಚಕ್ರಿ ಚಕ್ರಿ, ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಅನನ್ಯ. ಹಾಯ್. ಹಲೋ. ನೀ ಪರಿಚಯ ಆದಾಗಿಂದ ಜಾಸ್ತಿ ನಿಮ್ಮ ಬಗ್ಗೆ ತುಂಬ ಹೇಳ್ತಿರ್ತೀನಿಲ್ಲ. ನಿಮ್ಮ ಬಗ್ಗೆನೂ ತುಂಬ ಹೇಳ್ತಾನೆ ಇರ್ತಾಳೆ. ಅನನ್ಯ, ನಿಂಗೊಂದು ವಿಷಯ ಗೊತ್ತಾ? ನಿನ್ನನ್ನು ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳಿದ್ದು ಚಕ್ರಿನೇ. ಆ್ಯಕ್ಚುಲಿ ನಿನ್ನನ್ನು ಇಲ್ಲಿ ಕರ್ಕೊಂಡು ಬರೋದ್ರ ಬಗ್ಗೆ ನಾನು ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು, ಬಟ್ ನಂಗೆ ಆಲೋಚನೆನೇ ಬಂದಿಲ್ಲ. ಅನನ್ಯ ಅವರೇ, ನೀವಿಲ್ಲಿ ನಿಸ್ಸಂಕೋಚವಾಗಿರ್ಬೋದು. ಯಾವುದೇ ರೀತಿ ತೊಂದರೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಮೇಲೆ ನಿಮಗೆ ಯಾರೂ ಇಲ್ಲ ಅನ್ನೋ ಫೀಲಿಂಗ್ನ ಇನ್ನು ಮುಂದೆ ಬಿಟ್ಬಿಡಿ. ಓಕೆ? ಥ್ಯಾಂಕ್ಸ್ ಅಣ್ಣ. ಅಣ್ಣ ಅಂತ ಹೇಳ್ತಿದ್ದೀರಾ, ಥ್ಯಾಂಕ್ಸ್ ಎಲ್ಲ ಯಾಕೆ? ಅದು ಅಲ್ಲದೆ ನಿಮ್ಮನ್ನ ಇಲ್ಲಿ ಕರ್ಸ್ಕೊಂಡಿರೋದ್ರಲ್ಲಿ ನಂದು ಒಂದು ಸ್ವಾರ್ಥ ಇದೆ. ಸ್ವಾರ್ಥನಾ? ಅದೇ ಜಾಸ್, ನಿನಗಿಲ್ಲಿ ಬೇರೆ ಯಾರೂ ಫ್ರೆಂಡ್ಸ್ ಇರಲಿಲ್ವಲ್ಲ. ಅನನ್ಯ ಅವರು ನಿನ್ನ ಜೊತೆ ಇದ್ರೆ ನಿನಗೂ ಬೋರ್ ಆಗಲ್ಲಲ್ವಾ? ಅದಕ್ಕೆ ಇವ್ರನ್ನ ಕರ್ಸ್ಕೊಂಡಿದ್ದು. ಇದೊಂಥರ ಸ್ವಾರ್ಥನೇ ಅಲ್ವಾ? ಓ ಹಾಗಾ? ಸರಿ ಸರಿ, ಅನನ್ಯನ್ ಕರ್ಕೊಂಡು ಹೋಗಿ ನಾನು ರೂಮ್ ತೋರಿಸ್ತೀನಿ. ಅಲ್ಲ, ನಾನು ಬಾ ಅಂದೆ. ನಾನು ಬಂದರೆ ನೀನು ಆ ಕಡೆ ತಿರ್ಕೊಂಡಿದ್ದಿಲ್ಲ. ನಿನಗೆ ಯಾಕದೆಲ್ಲ? ನಾನು ಹೇಳಿದ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ನಾನೇನು ಮಾಡಲ್ಲ ಅಂತ ಹೇಳಿದ್ನ. ಸರಿ, ಆನಂದವಾಗಿರೋ ಮನೆಗೆ ಕಲ್ಲು ಹಾಕೋ ಕೆಲಸ ಮಾಡ್ತಾ ಇದೆಯಲ್ಲ, ಏನು ಸಮಾಚಾರ? ಅವ್ರಿಗೂ ನಿನಗೆ ಏನು ಸಂಬಂಧ? ಅವ್ರ ಮೇಲೆ ಯಾಕೆ ಅಷ್ಟೊಂದು ಕೋಪ ಮಾಡ್ಕೊತಾ ಇದ್ದೀಯಾ? ನಿನಗೆ ಅದು ಬೇಡದಿರೋ ವಿಷಯ ಅಂತ ಹೇಳ್ದೆ ತಾನೆ, ಮತ್ತೆ ಮತ್ತೆ ಅದನ್ನೇ ಯಾಕೆ ಕೇಳ್ತಾ ಇದೆಯಾ? ಅವ್ರು ನೋಡಿದ್ರೆ ತುಂಬ ಒಳ್ಳೆ ಜನ. ಅವ್ರ ಮೇಲೆ ಯಾಕೆ ನೀನು ಈ ರೀತಿ ಮೋಸ ಮಾಡ್ತಿದ್ದೀನಿ ಅಂತನಾ? ನಾನು ನನ್ನ ಗುರಿ ಮುಟ್ಟಬೇಕು, ಅದಕ್ಕೆ. ನಿಂದೇನು ಗುರಿ? ಆರ್ಯನೇ ಭವಿಷ್ಯ ಹಾಳು ಮಾಡಿದರೆ ನಿನಗೇನು ಲಾಭ? ಅವನು ಭವಿಷ್ಯ ಹಾಳು ಮಾಡಿದ್ರೆ ನನಗೇನು ಲಾಭ ಇಲ್ಲ. ಬಟ್ ನಾನು ಯಾರಿಗೆ ಪಾಠ ಕಲಿಸ್ಬೇಕು ಅಂತ ಅನ್ಕೊಂಡಿದ್ನೋ ಅದು ಅವ್ರಿಗೆ ಸರಿಯಾಗಿ ತಟ್ಟತ್ತೆ. ನನ್ನ ನೆಮ್ಮದಿ ಹಾಳು ಮಾಡಿದ ಮನೇಲಿ ಬಿರುಗಾಳಿ ಎದ್ದೇಳುತ್ತೆ. ಅವರಿಂದ ನಿನಗೆ ತೊಂದರೆ ಆಗಿರ್ಬೋದು. ಹಾಗಂತ ಅವ್ರಿಗೆ ನೀನು ಈ ರೀತಿ ತೊಂದರೆ ಕೊಡೋದು ಸರಿನಾ? ಈ ಮುದುಕಿ, ನಿನಗೆ ನಾನು ದುಡ್ಡು ಕೊಟ್ಟಿರೋದು ನನಗೆ ಬುದ್ಧಿವಾದ ಹೇಳು ಅಂತ ಅಲ್ಲ. ಬುದ್ಧನ್ ಥರ ಮುಖವಾಡ ಹಾಕೊಂಡು ಇನ್ನೊಬ್ರು ಬದುಕಲ್ಲಿ ಆಟ ಆಡ್ತಾ ಇದ್ದಾರಲ್ಲ, ಅವ್ರಿಗೆ ಬುದ್ಧಿ ಕಲ್ಸೋಕೆ. ನಾನು ಅದನ್ನೇ ಕೇಳ್ತಾ ಇರೋದು. ಅವ್ರು ನಿನ್ಗೇನು ಮಾಡಬಾರದು ಮಾಡಿದ್ದಾರೆ? ಏಯ್, ನನಗೆ ಪ್ರಶ್ನೆ ಮಾಡೋದಕ್ಕೆ ಬರಬೇಡ. ನಾನು ಒಪ್ಸಿರೋ ಕೆಲಸ ಮಾಡಿದ್ರೆ ಅಷ್ಟೇ ಸಾಕು. ನಾನು ಪ್ರಶ್ನೆ ಮಾಡ್ತಾ ಇಲ್ಲ, ನನ್ನ ಅನುಮಾನದ ಬಗ್ಗೆ ಕೇಳ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ.
ಇವಾಗ ಅದೆಲ್ಲ ಯಾಕೆ ಅಂತ. ಈಗ ದಾರಿಗೆ ಬಂದೆ ನೋಡಿ. ನಾವು ಮಾಡ್ತಾ ಇರೋ ದೊಡ್ಡ ಕೆಲಸಕ್ಕೆ ಪೇಮೆಂಟು ಕಡಿಮೆ ಏನು ಅಂತ ಅನುಮಾನಕ್ಕೆ ಕೇಳಿದೆ. ಇನ್ನು ಎಷ್ಟೇ ದುಡ್ಡು ಕೊಡಬೇಕು ನಿನಗೆ? ನನ್ನ ಸೈಟ್ನ ರಿಜಿಸ್ಟ್ರೇಷನ್ ಮಾಡಿಸಿ ಕೊಟ್ಟಿಲ್ವಾ? ಇನ್ನೇನು ಕೊಡಬೇಕು? ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಮಾಡಿದ್ರೆ ಸಾಕು. ಇಲ್ಲ ಅಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಅದೇ ಯಾಕೋ ಕೋಪ ಮಾಡ್ಕೊಂಡಿದ್ಯಾ? ನಾನು ಯಾಕಮ್ಮ ಕೋಪ ಮಾಡ್ಕೊಂಡ್ಲಿ? ನಾನು ಹೊಡೆದೆ ಅಂತ ಏನಾದರೂ? ತಾಯಿ ಮಗನಿಗೆ ತಾನೇ ಹೊಡಿತಾರೆ, ಬೇರೆಯವ್ರಿಗೆಲ್ಲ. ಅದು ನನ್ನ ಮನಸ್ಸಲ್ಲೇ ಇಲ್ಲಮ್ಮ. ಮತ್ತೆ ಯಾಕೋ ಹೀಗಿದ್ಯಾ ಪುಟ್ಟ? ಸುಮ್ಮನೆ. ತಗೋ ಊಟ ಮಾಡು. ಕೊಡು, ನಾನೇ ಮಾಡ್ತೀನಿ. ಯಾಕೆ ನಾನು ತಿನ್ಸಿದ್ರೆ ತಿನ್ಬಾರ್ದಾ? ಹಾಗೇನಿಲ್ಲಮ್ಮ. ಮತ್ತೆ ಸುಮ್ಮನೆ ತಿನ್ನು. ಮಾಡು. ಅದೇ ನಾನು ನಿನಗೆ ಹೊಡೆದೆ, ಆದರೂ ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿಲ್ಲ. ನಿಮ್ಮ ತಂದೆ ಬರೀ ಬೈದಿದ್ದಕ್ಕೆ ನೀನು ಕೋಪ ಮಾಡಿಕೊಂಡೆ. ಯಾಕೆ? ತಂದೆ ಮಕ್ಕಳನ್ನ ಬೈಯೋದು ತಪ್ಪ? ದೊಡ್ಡವರೊಂದು ಮಾತು ಹೇಳ್ತಾರೆ ಆದಿತ್ಯ, ಬೈಯೋದು ಬದುಕೋಗೆ, ಹೊಗಳೋದು ಹಾಳಾಗೋದಕ್ಕೆ. ಸೂರ್ಯ ಅವ್ರು ಬೈದಿದ್ರಲ್ಲಿ ನನಗೆ ತಪ್ಪು ಅಂತ ಕಾಣಿಸ್ಲಿಲ್ಲ. ಸೂರ್ಯ ಅವರು ಒಳಗೊಂದು ಹೊರಗೊಂದು ಮಾಡಲ್ಲ, ತುಂಬ ಸೂಕ್ಷ್ಮ. ಅವರು ಯಾರ ಮನಸ್ಸಿಗೂ ನೋವು ಮಾಡಲ್ಲ. ಅವ್ರೇನೇ ಹೇಳಿದ್ರು ಕರೆಕ್ಟಾಗಿರುತ್ತೆ. ಅಂಥದ್ರಲ್ಲಿ ಕಿಡ್ನಾಪ್ ಮಾಡಿರೋ ಆರೋಪ ಅವ್ರ ಮೇಲಿದೆ. ಪಾಪ ಅವ್ರು ಹಾಗೆ ಮಾಡೋದ್ರಿಂದ ಅವ್ರಿಗೇನು ಲಾಭ? ಅವ್ರು ತಪ್ಪು ಮಾಡಿಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ, ನಿನಗೂ ಚೆನ್ನಾಗಿ ಗೊತ್ತಿದೆ. ಇದನ್ನೆಲ್ಲ ಅವ್ರ ಏಳಿಗೆನ ಸಹಿಸ್ಕೊಳ್ಳೋಕ್ಕಾಗದೇ ಇರೋರೇ ಮಾಡಿರೋದು. ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಏನಾದರೂ ಗೊತ್ತಾ ನಿನಗೆ? ಗೊತ್ತಿದ್ರೆ ದಯವಿಟ್ಟು ಹೇಳು. ನಿಮ್ಮ ತಂದೆ ಹೆಸರಿಗೆ ಅಂಟ್ಕೊಂಡಿರೋ ಮಸಿನ ಅಳಿಸಾಕು. ನಾನು ಹೇಳಿದ್ದು ಕೇಳಿಸ್ತಾ? ಕಿಡ್ನಾಪ್ ಮಾಡಿದ್ದು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಮ್ಮ. ಯಾರೋ? ನೀನು ದೇವರು ಅಂತ ಪೂಜಿಸ್ತಿರೋ ನಿನ್ನ ಗಂಡನೇಮ್ಮ. ನೋ, ಅವ್ರು ಹಾಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಅವ್ರ ಮೇಲಿರೋ ದ್ವೇಷಕ್ಕೆ ಹೀಗೆ ಹೇಳ್ತಾ ಇದೆಯಾ? ನಿನಗೆ ನಿನ್ನ ಗಂಡನ ಮೇಲಿರೋ ಕುರುಡು ಪ್ರೀತಿ ಈ ರೀತಿ ಮಾಡ್ತಿದೆ ಅಮ್ಮ. ನಿನಗೆ ನಿನ್ನ ಗಂಡನ ಒಂದು ಮುಖ ಮಾತ್ರ ಗೊತ್ತು, ಇನ್ನೊಂದು ಮುಖ ಗೊತ್ತಿಲ್ಲ. ವಿನಾಕಾರಣ ಯಾಕೋ ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಾ? ನೋಡು ಅದೇ, ನೀನು ಈ ದ್ವೇಷ ಹಠನ ಎಲ್ಲಾದ್ರೂ ಬಿಟ್ಬಿಟ್ಟು ಎಲ್ಲರೂ ಸಂತೋಷವಾಗಿರ್ತೀವಿ ಕಣೋ. ಹಾಗಂತ ನನಗೆ ಮಾತು ಕೊಡು. ಅಮ್ಮ, ಕುಂತಿಗೆ ಕರ್ಣ ತನ್ನ ಮಗ ಅಂತಲೇ ಗೊತ್ತಿದ್ರು ಅವನ ಹತ್ರನೇ ಹೋಗಿ ಪಾಂಡವರಿಗೆ ಪ್ರಾಣ ಭಿಕ್ಷೆ ಕೇಳತ್ತಂತೆ. ಇದರ ಅರ್ಥ ಏನು ಗೊತ್ತಾ? ಕರ್ಣನ್ಗೆ ಏನಾದರೂ ಪರವಾಗಿಲ್ಲ, ಪಾಂಡವರು ಮಾತ್ರ ಚೆನ್ನಾಗಿರಬೇಕು. ನೀನು ಹಾಗೆ ಹೇಳ್ತಿದ್ದಿಲ್ಲಮ್ಮ. ನಿನ್ನ ಮಗ ಅದನ್ನ ಏನಾದರೂ ಪರವಾಗಿಲ್ಲ, ಆರ್ಯ ಮತ್ತು ಸೂರ್ಯ ಮಾತ್ರ ಚೆನ್ನಾಗಿರ್ಬೇಕಲ್ವಾ? ಪ್ರೀತಿ ತುತ್ತು ಕೊಡ್ತಾ ಕೊಡ್ತಾ ನೀತಿ ಮಾತನ್ನ ಹೇಳಕ್ ಬರ್ತಿದ್ಯಾ? ನೀನು ಏನೇ ಹೇಳಿದ್ರು ಸರಿನಮ್ಮ. ನೀನು ಹೇಳೋ ಮಾತುಗಳು
ನನ್ನ ಮನಸ್ಸಿಗೆ ಮಾತ್ರ ಅಲ್ಲ, ನನ್ನ ದೇಹಕ್ಕೆ ಹತ್ರನೂ ಬರಲ್ಲ. ಯಾವಾಗ ನಿನ್ನ ಗಂಡ ಆ ರಂಜಿತ್ ಮಾತು ಕೇಳಿಕೊಂಡು ಸಾಕ್ಷಿ ವಿಷಯದಲ್ಲಿ ನಾನೊಬ್ಬ ಕೊಲೆಗಾರ ಅಂತ ಹಣೆಪಟ್ಟಿ ಕಟ್ಟಿ ನನ್ನ ಜೈಲಿಗೆ ಕಳ್ಸಕ್ಕೆ ಪ್ರಯತ್ನ ಪಟ್ಟರು, ಆಗಲೇ ಅವ್ರು ಏನು ಅಂತ ಚೆನ್ನಾಗಿ ತಿಳ್ಕೊಂಬಿಟ್ಟೆ ಅಮ್ಮ. ಅದೇ ನಾನು ಹೇಳೋದೊಂದು ಸ್ವಲ್ಪ ಹೇಳೋದಕ್ಕೂ ಕೇಳೋದಕ್ಕೂ ಇನ್ನೇನಮ್ಮ ಉಳಿದಿದೆ? ನನ್ನ ಮಾತನ್ನ ಅರ್ಥ ಮಾಡಿಕೊಂಡು ಇನ್ನು ಸ್ವಲ್ಪ ದಿನದಲ್ಲೇ ನನ್ನ ಜೊತೆ ಬರೋದಕ್ಕೆ ರೆಡಿ ಆಗಿರು ಅಷ್ಟೇ. ಅದೇ ತಪ್ಪು ಮಾಡ್ಬಿಟ್ಟೆ ಕಡ, ದುಡುಕ್ಬಿಟ್ಟೆ ನೀನು. ಆ ಹುಡುಗಿಗೆ ಇಲ್ಲಿರೋದಕ್ಕೆ ಪರ್ಮಿಷನ್ ಕೊಡಬಾರ್ದಾಗಿತ್ತು. ಈಗಂಥದ್ದೇನಾಯ್ತು? ಅನನ್ಯ ಜಾಸ್ಮಿನ್ ಫ್ರೆಂಡು ಅಂತ ಹೇಳಿದ್ಲು, ಇಲ್ಲೇ ಇರ್ತಾಳೆ ಅಂತ ಹೇಳಿದ್ಲು, ಹ್ಞೂ ಅಂದೆ. ಏನಾಯ್ತು ಈಗ? ಅವಳು ಜಾಸ್ಮಿನ್ ಫ್ರೆಂಡ್ ಅನ್ನೋದು ಮಾತ್ರ ನಿನಗೆ ಗೊತ್ತು, ಆದಿಗಳು ಪರಿಚಯ ಇದೆ ಅಂತ ನಿನಗೆ ಗೊತ್ತಿಲ್ಲ. ಈಗ ಅವಳು ಜಾಸ್ಮಿನ್ ಜೊತೆಲಿ ಇರೋದ್ರಿಂದ ನಮ್ಮ ವಿಷಯ ಏನಾದರೂ ಹೇಳ್ಬಿಟ್ರೆ ಏನೋ ಮಾಡೋದು? ಏನು ಹೇಳ್ತಾ ಇದೆಯಾ ಅತ್ತೆ? ಅನನ್ಯ ಆದಿಗೆ ಪರಿಚಯನ? ಹ್ಞೂ ಕಣೋ. ನಿನಗೆ ಯಾಕೆ ಗೊತ್ತು? ಆದಿನ ಹುಡ್ಕೊಂಡು ಹಳೆ ಮನೆ ಹತ್ರ ಅವಳು ಬಂದಿದ್ಲು ಕಣೋ, ಅದು ನಾನೇ ಮಾತಾಡ್ಸಿ ಕಳಿಸಿದ್ದೆ. ಜಾಸ್ಮಿನ್ ಹತ್ರನಾಗಲಿ ಆದಿ ಹತ್ರನಾಗಲಿ ನಮ್ಮ ವಿಷಯ ಏನಾದರೂ ಹೇಳ್ಬಿಟ್ರೆ ಏನು ಗತಿ? ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ಇಲ್ಲಿರ್ತಾಳೆ ಅಂದ್ಲು, ಹ್ಞೂ ಅಂದೆ. ಆದಿಗೆ ಪರಿಚಯ ಅಂತ ನಂಗೆ ಗೊತ್ತಿದ್ರೆ ನಾನು ಯಾಕೆ ಹ್ಞೂ ಅಂತ ಇದ್ದೆ? ಹೀಗೇನು ಮಾಡೋದು? ಅಲ್ಲ ಕಣ, ಅವಳು ಪರ್ಮಿಷನ್ ಕೊಡೋಕೆ ಮುಂಚೆ ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿನ್ಗೆ ಅನ್ನಿಸ್ತಿಲ್ವಾ? ಹೇಗೆ ಕೇಳೋದು? ಮನೆ ಕರ್ಕೊಂಬಂದು ಇಲ್ಲೇ ಇರ್ತಾಳೆ ಅಂತ ಹೇಳಿದ್ಲು, ಹ್ಞೂ ಅಂದೆ ಅಷ್ಟೇ. ಬೇಡ ಅಂತ ಹೇಳಬೇಕಾಗಿತ್ತು. ಬೇಡ ಅಂತ ಹೇಳಿದ್ರೆ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಏನು ಮಾಡಬೇಕಾಗಿತ್ತು? ಓ ದೇವ್ರೆ, ಒಂದಲ್ಲ ಒಂದು ಪ್ರಾಬ್ಲಮ್ ಕಣೋ. ನಾವು ಇಲ್ಲಿಗೆ ಬರಲೇಬಾರ್ದಾಗಿತ್ತು. ನೆಮ್ಮದಿಯಾಗಿ ದುಬೈನಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀನು ಮಗ ಅನ್ನೋ ಮಮಕಾರಕ್ಕೆ ಬಂದೆ, ಆ ಕಡೆ ಮಗನೂ ಇಲ್ಲ, ಈ ಮಗಳ ವಿರುದ್ಧ ಮಾತಾಡೋಕ್ಕೂ ಆಗ್ತಿಲ್ಲ. ಆ ಚಕ್ರಿನೋ ದೊಡ್ಡ ಕ್ರಿಮಿನಲು. ನಮ್ಮ ವಿಷಯ ಏನಾದರೂ ಗೊತ್ತಾದ್ರೆ ನಮ್ಮನ್ನ ಕೀಳು ಕುದ್ರೆ ಗುಡಿಸ್ತಾನೆ. ಅವ್ನು ಯೋಚನೆ ಮಾಡೋದೆಲ್ಲ ಕ್ರಿಮಿನಲ್ ಆಗಿದೆ. ಅಕಸ್ಮಾತ್ ಏನಾದರೂ ಆನೇನೇನು ಫಾಲೋ ಮಾಡ್ಕೊಂಡು ಹೋಗಿ ನಮ್ಮ ವಿಷಯ ಅವನು ಗೊತ್ತಾಗಿ, ಅಯ್ಯೋ ಏನೋ ಮಾಡೋದು, ಆಮೇಲೆ ನಮ್ಮ ಗತಿ ಏನು? ಅನನ್ಯಂಗೆ ಜಾಸ್ಮಿನ್ ಹತ್ರ ಆದಿ ವಿಷಯ ಮಾತಾಡ್ಬೇಡ ಅಂತ ನಾವು ಹೇಳ್ಬೋದಾ? ಹಾಗೆ ಹೇಳಕ್ಕಾಗಲ್ಲ ಕಣೋ. ಹಾಗೆ ಹೇಳಿದ್ರೆ ನಮಗೆ ತೊಂದರೆ ಆಗೋದು. ಅದಕ್ಕೊಂದು ದಾರಿ ಇದೆ. ಜಾಸ್ಮಿನ್ ಗೊತ್ತಾಗ್ದಾಗೆ ಅನನ್ಯನ ಈ ಮನೆ ಬಿಟ್ಟು ಹೋಗು ಅಂತ ಹೇಳೋದು. ಹೇಗೆ? ಹೇಗಾದರೂ ಮಾಡು, ಆದರೆ ನಮ್ಮಿಂದ ಅವಳಿ ಮನೆ ಬಿಟ್ಟು ಹೋದ್ಲು ಅಂತ ಜಾಸ್ಮಿನ್ ಗೊತ್ತಾಗಬಾರ್ದು ಅಷ್ಟೇ. ಆರ್ಯ ಬಂದ್ರಾ? ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಅರೆ ಯಾಕಾಗ ನೋಡ್ತಾ ಇದ್ದೀರಾ? ಆರ್ಯ, ಏನು
ಅವಳ ಮುಖನ ಹಾಗೆ ನೋಡ್ತಾ ಇದೆಯಾ? ಮದುವೆ ಮಾಡ್ಕೊಳ್ಳೋ ಅಂತಂದರೆ ಬೇಡ ಅಂತ ಹೇಳ್ತಾ ಇದೆಯಾ? ಈಗ ನೋಡಿದ್ರೆ ಅವಳ ಮುಖನೇ ನೋಡ್ತಾ ಇದೆಯಲ್ಲ, ಏನು ಸಮಾಚಾರ? ಸಾರಿ ಅಮ್ಮ, ಯಾವುದೋ ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಆರ್ಯ, ಕಿಡ್ನಾಪ್ ಮಾಡಿಸಿದ್ದು ಯಾರು ಅಂತ ಗೊತ್ತಾಯ್ತಾ? ಏನಾದರೂ ಕ್ಲೂ ಸಿಗ್ತಾ? ಇಲ್ಲ ಡ್ಯಾಡ್, ಇನ್ವೆಸ್ಟಿಗೇಟ್ ಮಾಡ್ತಿದ್ದೀನಿ, ಇಷ್ಟರಲ್ಲೇ ಗೊತ್ತಾಗುತ್ತೆ. ಇನ್ನೂ ಎಷ್ಟು ಟೈಮ್ ಬೇಕಾಗುತ್ತೆ ಕಂಡುಹಿಡಿಯೋದಕ್ಕೆ? ಬೇರೆ ಯಾವುದಾದ್ರೂ ಕಿಡ್ನಾಪ್ ಕೇಸ್ ಆಗಿದ್ರೆ 24 ಗಂಟೆ ಒಳಗೆ ಅವ್ರನ್ನ ಕಂಡಿಡಿದು ಒಳಗೆ ಹಾಕ್ತಿದ್ದೆ. ಆದರೆ ಮನೆಯಲ್ಲೇ ಇದ್ಕೊಂಡು ಒಳಗೊಳಗೆ ಕಸರತ್ ನಡೆಸೋರ್ನ ಹೇಗೆ ಕಂಡಿಡಿದು ಹೇಳಿ? ನೀವೇ ಹೇಳ್ತಿದ್ರಲ್ಲ ಡ್ಯಾಡ್, ಬೇಕಾದ್ರೆ ಶತ್ರುಗಳನ್ನ ಕಂಡುಹಿಡಿಬೋದು, ಆದರೆ ಹಿತಶತ್ರುಗಳನ್ನ ಕಂಡುಹಿಡಿಯೋದು ಬಹಳ ಕಷ್ಟ ಅಂತ. ಈ ಕೇಸಲ್ಲಿ ಆಗಿರೋದು ಅದೇನೆ. ನಮ್ಮ ಜೊತೆಗೆ ಇದ್ಕೊಂಡು ಹಿತಶತ್ರುಗಳ ಥರ ಕೆಲಸ ಮಾಡ್ತಿದ್ದಾರೆ, ನಂಬಿಕೆ ದ್ರೋಹ ಮಾಡ್ತಿದ್ದಾರೆ. ಒಂದು ವೇಳೆ ಅಕಸ್ಮಾತ್ ಅವರು ನಂಬಿದ್ರೆ ನಿಮ್ಮ ಇಮೇಜ್ ಹಾಳಾಗೋದಲ್ಲದೆ ಇಡೀ ಮನೆನೇ ಹಾಳಾಗುತ್ತೆ. ಏನೋ ನೀನು ಹೇಳ್ತಿರೋದು? ಸತ್ಯನೇ ಹೇಳ್ತಿರೋದು. ಇದೆಲ್ಲ ನಮ್ಮ ಸುತ್ತಮುತ್ತ ಇರೋರೇ ಮಾಡ್ತಿರೋ ಕೆಲಸ. ಕೆಲವ್ರ ಬಗ್ಗೆ ಕೆಲವು ವಿಷಯಗಳು ಗೊತ್ತಾಗಿದೆ, ಇನ್ನು ಕೆಲವ್ರ ಬಗ್ಗೆ ಇನ್ನಷ್ಟು ಗೊತ್ತಾಗಬೇಕಾಗಿದೆ. ಇನ್ನು ಸ್ವಲ್ಪ ದಿನ ಅಷ್ಟೇ ಯಾರ್ಯಾರ ಹಣೆ ಬರ ಏನು ಅಂತ ಸಾಕ್ಷಿ ಸಮೇತ ಬೆಳಕಿಗೆ ತರ್ತೀನಿ. ಆಗ ಎಲ್ರಿಗೂ ಗೊತ್ತಾಗುತ್ತೆ ನಮ್ಮ ಫ್ಯಾಮಿಲಿ ಅಂದ್ರೆ ಏನು, ಸೂರ್ಯ ರಾಜಶೇಖರ್ ಅಂದ್ರೆ ಏನು ಅಂತ. ಆದಷ್ಟು ಬೇಗ ಕೆಲಸ ಮಾಡು, ನಾನು ನೆಮ್ಮದಿಯಾಗಿದ್ದು ಬಿಡ್ತೀನಿ. ಯು ಡೋಂಟ್ ವರಿ ಡ್ಯಾಡ್, ನಿಮ್ಮ ಮಗ ನಾನಿದ್ದೀನಿ, ನಿಮ್ಮನ್ನ ಯಾರು ಏನು ಮಾಡೋದಕ್ಕಾಗಲ್ಲ. ಅಮ್ಮ, ಯಾರ್ದೋ ಕೈಲಿ ನಂಗೆ ಊಟ ಕಳಿಸ್ಬೇಡ, ನಂದು ಊಟ ಆಗಿದೆ. ಹಲೋ ತಮ್ಮಯ್ಯ, ಏನಂದೆ ನೀನು? ಮನೇಲಿರೋ ಹಿತಶತ್ರುನ? ಹಿತಶತ್ರು ನಾನಲ್ಲ ಕಣೋ, ನೀನು ನಿಮ್ಮಪ್ಪ. ಇಷ್ಟು ದಿನ ನೀನು ನಿಮ್ಮಪ್ಪ ಸೇರಿಕೊಂಡು ನನಗೆಷ್ಟೆಲ್ಲ ಅನ್ಯಾಯ ಮಾಡಿದ್ರಿ, ಅದು ನಿನಗೂ ಚೆನ್ನಾಗಿ ಗೊತ್ತು. ಆದರೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಹಾಗೊಂದು ವೇಳೆ ಆ ಜಿದ್ದು ನನ್ನಲ್ಲಿ ಹಂಗೆ ಇದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮಪ್ಪನ ಜೈಲಿಗೆ ಕಳಿಸ್ತಿದ್ದೆ. ಮನೇಲಿ ಇದ್ಕೊಂಡೆ ಮಸ್ಲತ್ ಮಾಡೋ ಬುದ್ಧಿ ನನಗಿಲ್ಲ ಕಣೋ. ಹಾಗೊಂದು ವೇಳೆ ಇದ್ದಿದ್ರೆ ನೀವುಗಳು ಯಾರೂ ನೆಮ್ಮದಿಯಾಗಿರ್ತಿರ್ಲಿಲ್ಲ. ಅನ್ನ ತಿಂದ ಮನೆಗೆ ದ್ರೋಹ ಬಗೆಯ ಬುದ್ಧಿ ನನಗಿಲ್ಲ. ಮೋಸ ಮಾಡಿದವ್ರಿಗೆ ಮೋಸದಿಂದನೇ ಪಾಠ ಕಲಿಸ್ಬೇಕು ಅನ್ನೋ ಹಠನೂ ನನಗಿಲ್ಲ. ನಾನು ಹೋರಾಟ ಮಾಡಿದ್ರೆ ಅದು ನ್ಯಾಯವಾದ ರೀತಿಯಲ್ಲೇ ಇರುತ್ತೆ. ಅದನ್ನ ನಾನು ಎದೆ ತಟ್ಕೊಂಡು ಹೇಳ್ತೀನಿ. ಏನಂದೆ? ನೀನು ನ್ಯಾಯವಾದ ರೀತಿಯಲ್ಲಿ ಹೋರಾಟ ಮಾಡ್ತೀಯ? ಇಷ್ಟರಲ್ಲೇ ಗೊತ್ತಾಗುತ್ತೆ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ. ಅದಕ್ಕೆ ಇದು ಯಾವಾಗಲೂ ನನ್ನ ಜೊತೆನೇ ಇರುತ್ತೆ. ಅತಿ ಶೀಘ್ರದಲ್ಲಿ ನಿನ್ನ ಕೈ ಇದ್ರೊಳಗೆ ಸೇರುತ್ತೆ. ನೀನ್ ನಗು ನೋಡ್ತಿದ್ರೆ ನಿನ್ ಫ್ಯೂಚರ್ ನೋಡಿ ನನಗ್ ನಗು ಬರ್ತಿದೆ. ಅದೇ ಜೈಲಲ್ಲಿ ಮುದ್ದೆ ಮುರಿಯೋದು ಅಭ್ಯಾಸ ಇರ್ಬೇಕಲ್ವಾ? ಹೌದಾ? ನನಗೂ ಫ್ಯೂಚರ್ ನೆನಪಾಗ್ತಿದೆ, ಆದ್ರೆ ನಿಂದಲ್ಲ, ನಿಮ್ಮಪ್ಪಂದು. ಇದೇ ಬೇಡಿನ ನೀನೇ ನಿನ್ ಕೈಯಾರೆ ನಿಮ್ಮಪ್ಪಂಗೆ ಹಾಕೊಂಡು ಜೈಲಿಗೆ ಹೇಳ್ಕೊಂಡು ಹೋಗೋ ಹಾಗೆ. ಅದೇ ಕಿರ್ಚ್ಬೇಡ ಕಣ, ಸತ್ಯ ಯಾವಾಗ್ಲೂ ಕಹಿಯಾಗಿರುತ್ತೆ. ನಿನಗೆ ಸತ್ಯ ಮಾತ್ರ ಕಹಿ ಅಂತ ಗೊತ್ತು, ಆದ್ರೆ ನನಗೆ ಈ ಕಿಡ್ನಾಪ್ ಕೇಸಿಂದ ಇರೋ ಸತ್ಯ, ಅದ್ರ ಹಿಂದೆ ಇರೋ ಕೈ ಯಾರ್ದಂತನೂ ಗೊತ್ತಿದ್ರೆ ಹೋಗಿ ಅರೆಸ್ಟ್ ಮಾಡು. ಸಾಕ್ಷಿ ಸಿಕ್ಕಿದ ತಕ್ಷಣ ಅದನ್ನೇ ಮಾಡೋದು? ಆ ಸಾಕ್ಷಿಗಳೆಲ್ಲ ಇರೋದು ನಿಮ್ಮಪ್ಪನ ವಿರೋಧನೇ. ಅದು ನಿನ್ನಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ನೀನ್ ಏನೇ ಮಾಡಿದ್ರು, ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡಿದ್ರು ನಾನ್ ಮಾತ್ರ ನಿನ್ನನ್ನು ಬಿಡಲ್ಲ. ಸುಳ್ಳು ಸಾಕ್ಷಿ ಕ್ರಿಯೇಟ್ ಮಾಡಿ ಸಾಕ್ಷಿ ಸಾಬ್ನ ನಾನೇ ಮಾಡಿದ್ದು ಅಂತ ಪ್ರೂವ್ ಮಾಡಕ್ ಕೊಟ್ಟಿದ್ದು
ಯಾರು ಅಂತ ಗೊತ್ತಲ್ವಾ? ನಾಲ್ಗೆ ಉದ್ದ ಆಗ್ತಿದೆ. ಇದ್ದಾಗ ಹೇಳಿದ್ರೆ ಕೆಂಡದಂತ ಕೋಪ ಬರುತ್ತೆ ಅಂತ ನನಗೂ ಗೊತ್ತು. ಆದ್ರೆ ನೀನು ನಿಜವಾಗ್ಲೂ ನಿನ್ನ ಡ್ಯೂಟಿನ ಸರಿಯಾಗಿ ಮಾಡಂಗಿದ್ರೆ ನನ್ನ ಕೈಯಿಂದ ಓಡಾಡೋದು ಬಿಟ್ಟು ಅಪರಾಧಿನ ಕಂಡಿಡಿ. ಆಗ ಈ ಬೇಡಿಗೆ ಯಾರ ಕೈ ಸಿಗುತ್ತೆ ಗೊತ್ತಾ?